ವೆಲ್ಕಮ್ ಟು ವಿನು ನಮಿತ್ ಯೂಟ್ಯೂಬ್ ಚಾನಲ್. ಟುಡೇ ಬ್ಲಾಗ್ ಬಂದು ಒಂದು ಸ್ವೀಟ್ ರೆಸಿಪಿ ಮತ್ತೆ ಇನ್ನೊಂದು ಖಾರ ರೆಸಿಪಿ ಮಾಡಬೇಕು, ಅಂದ್ರೆ ಕುಕಿಂಗ್ ವಿತೌಟ್ ಫೈರ್. ಮೇನ್ ಕಾನ್ಸೆಪ್ಟ್ ಕುಕಿಂಗ್ ವಿತೌಟ್ ಫೈರ್. ಸೊ ಸ್ವೀಟ್ ರೆಸಿಪಿ ಫಸ್ಟ್ ಇವನ್ ಏನ್ ಮಾಡ್ತಾನೆ ಕೇಳೋಣ, ಅಂಡ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಕೇಳೋಣ. ಹೇಳು. ಇದು ಮಾರಿಗೋಲ್ಡ್ ಬಿಸ್ಕೆಟ್, ಇದು ಬನಾನಾ, ಇದು ಗ್ರೈಂಡ್ ಆಗಿರೋ ಬಿಸ್ಕೆಟ್ ಅಂತೆ, ಇದು ಬನಾನಾ ವಿತ್ ಕೋಕೋ ಪೌಡರ್. ಈಗ ನನ್ನ ಇಂಗ್ರೀಡಿಯೆಂಟ್ಸ್ ಸ್ವೀಟ್ ಇಂಗ್ರೀಡಿಯೆಂಟ್ಸ್ ಇದು ಬಂದು ರಸ್ಕ್ ಪೌಡರ್ ವಿತ್ ಶುಗರ್ ಎರಡೂನು ಪೌಡರ್ ಮಾಡಿರೋದು, ಮತ್ತೆ ಮಿಲ್ಕ್ ಯೂಸ್ ಮಾಡ್ತಿದೀನಿ ನಾನು, ಮತ್ತೆ ಮಾಮೂಲಿ ಕೋಕೋನಟ್ ಪೌಡರ್. ಸ್ಟಾರ್ಟ್ ಮಾಡೋಣ. ಕಲರ್ ಇಬ್ರದ್ದು ಒಂದೇ ತರ ಇದೆ ಸ್ವೀಟ್, ಬಟ್ ಅದ್ ಮಾಡಿದಾಗ ಯಾವ್ದ್ ಚೆನ್ನಾಗಿರುತ್ತೆ ಯಾವ್ದ್ ಚೆನ್ನಾಗಿಲ್ಲ ಗೊತ್ತಿಲ್ಲ. ಜಡ್ಜಿದಾವೆ ಬಿಡಿ ಟೇಸ್ಟ್ ಮಾಡಕ್ಕೆ. ಕೈ ಕ್ಲೀನ್ ಆಗಿ ತೊಳ್ದಿದ್ದೀನಿ ಮೇಡಮ್. ಓಕೆ, ಏನಿಲ್ಲ ಲೈಕ್ ಹಸಿಟ್ ಇದ್ದಂಗೆ ಇರುತ್ತೆ ಅಷ್ಟೇ. ಗೋಧಿ ಹಸಿಟ್ಟು ಕಲಿಸ್ಬೇಕಷ್ಟೇ. ನಿಜ, ನಮ್ ಜಡ್ಜ್ ಅಂತೂ ಗೋವಿಂದ ಇವತ್ತು. ಅವ್ನು ವಿತೌಟ್ ಶುಗರ್ ಗೈಸ್, ನಾನು ವಿತ್ ಶುಗರ್. ಶುಗರ್ ಪೇಷಂಟ್ ಅಲ್ಲ ಜಡ್ಜು. ಜಡ್ಜಿಗೆ ಏನ್ ಶುಗರ್ ಇಲ್ಲ, ಶುಗರ್ ಪೇಷಂಟ್ ಅಲ್ಲ. ಸುಮ್ಮನೆ ಡೌ ಮಾಡ್ತಾವ. ನಂದು ಆಯ್ತು ಗೈಸ್, ಐ ಜಸ್ಟ್ ರೋಲಿಂಗ್. ನಂದು ಆಯ್ತು, ಇನ್ನು ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟ್. ಐ ಜಸ್ಟ್ ರೋಲಿಂಗ್. ನೋಡೋಣ ಗೈಸ್ ಯಾರು ಸ್ವೀಟ್ ಚೆನ್ನಾಗಿದೆ ಅಂತ. ಲೆಟ್ಸ್ ಸಿ. ಬಟ್ ಇಬ್ರದ್ದು ನೋಡಕ್ ಒಂದೇ ತರನೇ ಇರುತ್ತೆ, ಇಲ್ಲ ನಮ್ದು ಕಲರ್ ಸ್ವಲ್ಪ ಡಿಫರೆನ್ಸ್ ಆಗತ್ತೆ. ಲೆಟ್ಸ್ ಸಿ. ಏನು ಮುದ್ದೆ ಮಾಡ್ತಾನೆ ಗೈಸ್. ಆಕ್ಚುಲಿ ಇದು ಫುಲ್ ಕಂಪ್ಲೀಟ್ ರೌಂಡ್ ಬರ್ತಾನೆ ಇಲ್ಲ. ನಮ್ದು ಒಂದು ಲೈಕ್ ಏನು ಅಂತ ಅದಕ್ಕೆ ಗೊತ್ತಿಲ್ಲ ನಂಗೆ, ಗೊತ್ತಿಲ್ಲದಲ್ಲೇ ಇರೋ ರೆಸಿಪಿ. ಇದೇನು ಇಷ್ಟೊಂದಾಯ್ತು? ನಾನು 4 ಮಾಡ್ತೀನಿ ಅಷ್ಟೇ, ಮಿಕ್ಕಿ ಕೆಳಗಡೆ ಎತ್ತಿರ್ತೀನಿ. ಅಷ್ಟು ಮಾಡಕ್ ಹೋಗಲ್ಲ, ಸಾಕು ಸಿಂಪಲ್ 4. ನಂಗೊಂದು ಬಿಸ್ಕೆಟ್ ಶಾರ್ಟೇಜ್ ಆಯ್ತು ಅನ್ಸುತ್ತೆ. ಒಂದು ಬಿಸ್ಕೆಟ್ ಶಾರ್ಟೇಜ್ ಆಯ್ತು. ಇದು ನಾನು ಓನ್ ರೆಸಿಪಿ ಕಳ್ಸಿವ್ನಿ, ಯಾವ್ದು ಕಾಪಿ ಕಟ್ ಇಲ್ಲ. ನಾನೊಂದು ಯೋಚನೆ ಮಾಡಿರೋದು, ನಾನು ಸುಮ್ನೆ ಡೆಕೋರೇಷನ್ ಅಷ್ಟೇ ಪೌಡರ್. ನಾನು ಅದ್ರಲ್ಲೇ ರೋಲಿಂಗ್. ಅದು ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರನೇ ಅದನ್ನ ಪೀಲ್ ಆಫ್ ಮಾಡಿ ಗ್ರೈಂಡ್ ಮಾಡಿರೋದು. ಓಕೆ, ಸಾಕಲ್ವಾ? 5 ಮಾಡಿದೀನಿ. ನಾನು ಟೇಸ್ಟ್ ಮಾಡ್ತೀನಿ. ಹೆಂಗೈತೆ ಸಾಕು. ತುಂಬಾ ಕ್ಯೂರಿಯಾಸಿಟಿ ಇದೆ. ಫಸ್ಟ್ ಟೈಮ್ ಅದನ್ನ ನೋಡಿದ್ದೆ ನಾನು ಇವತ್ತು ಈ ತರ. ಕೈ ತೊಳ್ಕೊಂಡ್ ಬರ್ತೀನಿ. ಓಕೆ, ಇಷ್ಟೇ ಗೈಸ್, ನಂದು ಸಿಂಪಲ್. ಮಿಸ್ ಮಾಡಿದೆ, ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ರಿ. ಇದೆಲ್ಲ ಈಜಿ. ಮುದ್ದೆ ಆಗೈತೆ ಗಾಯ್ಸ್. ಏನಂದ್ರೆ ನನ್ ಮುದ್ದೆ ಆಗೈತೆ. ಇದು ಆಕ್ಚುಲಿ ಸ್ವೀಟ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಖಾರದಲ್ಲಿ ಒಬ್ಬೊಬ್ರು ಒಂದೊಂದು ಐಟಮ್ ಹೇಳ್ಕೊಂಡು ಹಾಕೊಂಡು ಹೋಗ್ತೀವಿ. ಇನ್ನೊಂದು ಐಟಮ್
ಎಲ್ಲಿ ಓಕೆ ಗಾಯ್ಸ್, ಹ್ಮ್ ಈಗ ನಾವು ಖಾರ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಹಾಕ್ತಾ ಇದೀನಿ ಈರುಳ್ಳಿ. ಆನಿಯನ್ ಗೈಸ್, ನಂದು ಆಸ್ ಯೂಶುವಲ್ ಆನಿಯನ್. ಈ ರೆಸಿಪಿ ನೇಮ್ ಲಾಸ್ಟ್ ಹೇಳ್ತೀವಿ. ಸೊ ನಾನು ಕೂಡ ಆನಿಯನ್ ಹಾಕ್ತಾ ಇದೀನಿ. ಕಂಪ್ಲೀಟ್ 1 ಬೌಲ್ ಆಫ್ ಆನಿಯನ್. ಸೌತೆಕಾಯಿ ಇದು ಒಳಗಡೆ ಇರೋದು ಪಲ್ಪ್, ಬೀಜ ಬೀಜ ಅನ್ಸೋದು. ನಾನು ನೆಕ್ಸ್ಟ್ ಟೊಮ್ಯಾಟೊ ಆಡ್ ಮಾಡ್ತಾ ಇದೀನಿ. ಜಸ್ಟ್ ಹಾಫ್ ಬೌಲ್ ಆದ್ರೆ ಸಾಕು ನನ್ಗೆ. ನನಗೂ ಟೊಮಾಟೊ ಬೇಕು, ಅದಕ್ಕೆ ಇದು ಒಂದೇ ಬೌಲ್ ಹಾಕೊಂಡಿದೀವಿ. ನೆಕ್ಸ್ಟ್ ನಾನು ಸೌತೆಕಾಯಿ ಆಡ್ ಮಾಡ್ತಾ ಇದೀನಿ. ಹಂಗೆ ಸಾಕು. ನಾನು ನೆಕ್ಸ್ಟ್ ಇದು ಮೂಂಗ್ ದಾಲ್ ಆಡ್ ಮಾಡ್ತಾ ಇದೀನಿ. ಇದಾದ್ಮೇಲೆ ನೆಕ್ಸ್ಟ್ ನಾನು ಕ್ಯಾರೆಟ್ ಆಡ್ ನಾನು ಮಾಡ್ತಾ ಇದೀನಿ. ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಬೇಕಾ? ಬೇಕು ಬೇಕು. ಹಾಫ್ ಬೌಲ್ ಕ್ಯಾರೆಟ್ ತಗೊಂಡೆ. ನಾನು ಏನೋ ಹಾಕಕ್ ಹೋಗಿ ಏನೋ ಹಾಕ್ಬಿಟ್ಟೆ, ಕಾಯಿ ತುರಿನೂ ಹಾಕ್ಬಿಟ್ಟೆ. ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದೀನಿ. ಓಕೆ, ನಾನು ಸ್ವಲ್ಪ ನನಗೆ ಅದಿನ್ನೂ ಬೇಕು. ಏನು? ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದೀನಿ. ನನ್ಗೆ ಏನಿಲ್ಲ ಗೈಸ್, ಸಿಂಪಲ್ ಮಸಾಲಾ ಗಿಸಾಲಾಸ್, ನೋ ಆಡಿಂಗ್, ನೋ ಉಪ್ಪು ಖಾರನೂ ಆಡಿಂಗ್. ಬಟ್ ನಾನು ಉಪ್ಪು ಹಾಕಿಲ್ಲ, ಉಪ್ಪು ಸರ್ಬೇಕಾಯ್ತು. ನೋಡಿ guys, ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದೀನಿ. ಕುರ್ಕುರೆ ಹಾಕ್ತಾ ಇದೀನಿ ನಾನು. ಕುರ್ಕುರೆ ಆಕ್ಚುಲಿ ಇದು ರೆಡ್ ಕಲರ್ ಟೊಮೆಟೊ ಫ್ಲೇವರ್ ಅಂತೆ. ಹಾಕೋಣ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು guys. ಇದು ಹೆಂಗಾಗುತ್ತೆ ಗೊತ್ತಿಲ್ಲ. ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ತಗೋಬೇಕು. ಮೂಸ್ ನೋಡ್ಬಿಟ್ಟು ಟೇಸ್ಟ್ ಗೈಸ್ ಟೇಸ್ಟ್ ಹೇಳ್ತಾವ. ಸ್ಮೆಲ್ ಮಾಡಿ. ಇದು ಬಂದು ರೆಡ್ ಕಲರ್ ಟೊಮ್ಯಾಟೊ ಫ್ಲೇವರ್. ಇದು ಫುಲ್ 1 ಪ್ಯಾಕೆಟ್ ಫುಲ್ ಹಾಕ್ತಾ ಇದೀನಿ. ನೆಕ್ಸ್ಟ್ ಇನ್ನೊಂದು ಆಕ್ಚುಲಿ ಒಂದು ಡಿಫ್ರೆಂಟ್ ಆಗಿರೋದಂದ್ರೆ, ಇವತ್ತೇ ಫಸ್ಟ್ ನೋಡಿದ್ ನಾನು. ಇದು ಲೇಸ್ ಬಂದು ಪರ್ಪಲ್ ಕಲರ್ ಅಲ್ಲಿ ಇದೆ. ಅಲ್ಲ, ಪರ್ಪಲ್ ಕಲರ್ ಪ್ಯಾಕೆಟ್ ಅಲ್ಲಿ ಲೇಸ್ ಫಸ್ಟ್ ಟೈಮ್ ನೋಡಿದ್ರಿ. ರೆಡ್, ಗ್ರೀನು, ಆರೆಂಜ್ ನೋಡಿದಿದ್ದು ಅಷ್ಟೇ. ಪರ್ಪಲ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ತಗೊಂಬಂದೆ. ನಂದಾಯ್ತು. ಇದನ್ನು ಕೂಡ ಮುರ್ದ್ಬಿಟ್ಟು ಹಾಕಿದ್ದಾನೆ. ನಾನು ಇದು ಸೌತೆಕಾಯಿ ಬೋಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿ ಬೋಟ್ ಅಂತ ಇದು ಫುಲ್ 1 ಪ್ಯಾಕೆಟ್ ಹಾಕ್ದೆ. ಐ ಥಿಂಕ್ ಇಷ್ಟೇ ಸಾಕು ಅನಿಸುತ್ತೆ. ಟೇಸ್ಟ್ ಮಾಡಿದ್ರಾ? ಇಲ್ಲಪ್ಪ, ನಾವು ಕುಕಿಂಗ್ ಚಾನಲ್ ಓಪನ್ ಮಾಡ್ಬಿಡ್ಬೋದಿತ್ತಲ್ವ? ಏನಿಲ್ಲ. ಚಂದ ಕುಕಿಂಗ್ ಮಾಡ್ತೀವಿ. ಏನಿಲ್ಲ ಗೈಸ್, ಎಲ್ಲ ಮಿಕ್ಸ್ ಮಾಡ್ಬಿಡ್ತಾ ಇದೀನಿ. ಮಿಕ್ಸ್ ಮಾಡ್ಬಿಟ್ಟು ಇರೋದು ನಾವು ಟೇಸ್ಟ್ ಮಾಡ್ತಾನೆ. ಆಸ್ ಯೂಶುವಲ್ ನಾನು ಟೇಸ್ಟ್ ಮಾಡ್ತೀನಿ. ಜಂಗಲ ಇಲ್ಲಿ ಸಾಕು, ಇನ್ನೂ ಆ್ಯಡ್ ಮಾಡಬೇಕು. ಸಾಕು, ನಾನು ಮುಗೀತು ಗಾಯ್ಸ್. ಆಕ್ಚುಲಿ ನನ್ಗೇನ್ ಫೀಲ್ ಆಗ್ತಿದೆ ಅಂದ್ರೆ, ಉಪ್ಪು ಖಾರ ಬೇಡ ಅನ್ಕೊಂಡಿದ್ದೆ. ಅದ್ರ ಬದಲು ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬರೋದಕ್ಕೆ ಇನ್ನೊಂದು ಯೂಸ್ ಮಾಡ್ತೀನಿ ಗೈಸ್, ರೆಡ್ ಲೇಸ್ ಯೂಸ್ ಮಾಡ್ತೀನಿ. ಇದನ್ನ ಹಾಕ್ಬಿಡ್ತೀನಿ. ಆಕ್ಚುಲಿ ಸ್ವಲ್ಪ ಪರ್ಪಲ್ ಕಲರ್ ಪ್ಯಾಕೆಟ್ ಅಲ್ಲಿ ಇರೋ ಲೇಸ್ಗೂ ಈ ರೆಡ್ ಕಲರ್ ಈಗೇನೋ ಹೊಸದಾಗಿ ಬಿಟ್ಟಿದ್ದಾರೆ. ಈ ತರದ್ದು ಒಂದು ಡಿಫ್ರೆಂಟ್ ಇದೆ, ಕಲರ್ ಡಿಫ್ರೆಂಟ್ ಇದೆ ಒಳಗಡೆ ಲೇಸ್. ಓಕೆ, ನೋಡೋಣ. ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಸೋಲೋಗಿರೋದೇ ಇದು ಹಿಂಗಾನ ಇರಲಿ. ನಾವು ಟೇಸ್ಟ್ ಅಂತೂ ಮಾಡಲ್ಲ, ಮಾಡಿದೀವಿ, ಅದೇನು ಆ್ಯಡ್ ಮಾಡಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ ಇದು, ನಂಗೆ ಗೊತ್ತಾಗ್ತಲ್ಲ. ನಮ್ದು ರೆಡಿ ಆಯ್ತು. ಅವ್ರದ್ದು ದೋಣಿ ರೆಡಿ ಆಗಿದೆ. ಈ ಟೇಬಲ್ ಒಂಚೂರು ಕ್ಲಿಯರ್ ಮಾಡ್ಬಿಟ್ಟು ಜಡ್ಸ್ಗೆ ಕರಿಯೋಣ. ನಾನು ಅಷ್ಟೊಂದು ಟೇಬಲ್ ಕ್ಲಿಯರ್ ಮಾಡ್ಕೊತೀನಿ. ಟೇಬಲ್ ಕ್ಲಿಯರ್ ಮಾಡ್ಕೊಳ್ಳಿ, ನಾನು ಸರ್ವ್ ಮಾಡ್ಕೊತೀನಿ. ನಂದೇನೋ ಡಿಫ್ರೆಂಟ್ ಆಗಿದೆ ಗೈಸ್. ಇವತ್ತೇ ಟ್ರೈ ಮಾಡಿದ್ದು, ತುಂಬಾ ಡಿಫ್ರೆಂಟ್ ಆಗಿದೆ ಇದು. ಟೇಸ್ಟ್ ಒಂಥರ ಡಿಫ್ರೆಂಟ್ ಇದೆ.